ಗುಂಡಾಗೋಯ್ತದೆ ಹೌದಾ? ಹಂಗಾದ್ರೆ ಅವ್ರ ಗುಂಡು ನನ್ ಬೆಂಡು ಅಂತ ಈಗಲೇ ಹೇಳ್ಬಿಟ್ರಿ. ಟೈಮ್ನಲ್ಲಿ ಬೆಂಡೆ ಗುಂಡಾಗೋಯ್ತದೆ. ಬೆಂಡು ಗುಂಡಾಗೋದ್ರಿಂದ ಬೆಂಡು ಕಟ್ಟಾಗದೆ ಜಾಸ್ತಿ ಇರುತ್ತೆ. ಕಟ್ಟಾಗಕ್ಕೆ ಇಷ್ಟ ಇಲ್ಲ ನಮ್ಗೆ. ಥ್ಯಾಂಕ್ ಯು, ಧನ್ಯವಾದಗಳು. ನಮಸ್ತೆ. ಮೈಸೂರಲ್ಲಿ ಯಾವುದೇ ಮನೆಗಳಲ್ಲಾದರೂ ಬೊಂಬೆ ಕೂರಿಸೋದು ಸಂಪ್ರದಾಯ ವಾಡಿಕೆ. ಆದರೆ ಇಲ್ಲಿ ಎಷ್ಟು ಅದ್ಭುತವಾಗಿ ಕೂರಿಸಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಕೂರಿಸಿದ್ದಾರೆ. ತುಂಬ ಜಾಸ್ತಿ ಬೊಂಬೆಗಳಿದೆ. ನಿಜವಾಗ್ಲೂ ನಾನು ಮನೆ ಒಳಗಡೆ ಬರಬೇಕಾದ್ರೆ ಎಲ್ಲೋ ಎರಡೋ ಮೂರೋ ಬೊಂಬೆಗಳಿರುತ್ತೆ ಅಂದ್ಕೊಂಡೆ. ಇಲ್ಲಿ ರಾಶಿ ರಾಶಿ ಬೊಂಬೆಗಳನ್ನು ನೋಡಿ ನನಗೆ ದೇವರು ಬರ್ತಾ ಇದೆ ಖುಷಿಗೆ. ಓಕೆ, ಇದು ಎಷ್ಟು ವರ್ಷದಿಂದ ಕೂರಿಸ್ತಾ ಇದ್ದಾರೆ, ಇಷ್ಟೊಂದು ಬೊಂಬೆಗಳನ್ನೆಲ್ಲ ಹೆಂಗೆ ಸಂಗ್ರಹಿಸಿದ್ರು ಅಂತ ಮನೆಯವ್ರನ್ನ ಕೇಳೋಣ ಬನ್ನಿ. ನಮಸ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಬೊಂಬೆಗಳ ರಾಶಿ ರಾಶಿನೇ ಇದೆ. ಇದು ಯಾಕೆ ಕೂರಿಸಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ಅಲ್ಲ. ಅದನ್ನು ತಿಳ್ಕೊಳ್ಳೋಕೆ ಅಂತಲೇ ಇಲ್ಲಿ ಕೂರಿಸಿರೋರು ಇದ್ದಾರೆ, ಅವ್ರನ್ನ ಕೇಳೋಣ ಬನ್ನಿ. ಅಮ್ಮ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು? ನಾನು ಅನುರಾಧ ನಾಗೇಶ್ ಅಂತ. ತಮ್ಮ ಹೆಸರು? ನನ್ನ ಹೆಸರು ಸುಧಾರಾಜ್ ಅಂತ. ತಮ್ಮ ಹೆಸರು? ಪ್ರತಿಮಾ ರಾಜ್. ಸರ್? ನಮ್ಮ ಹೆಸರು ರವಿ. ಸರಿಮ್ಮ, ಇದು ಏನಕ್ಕೋಸ್ಕರ ಕೂರಿಸ್ತಾ ಇದ್ದೀರಾ? ಇದು ಮೈಸೂರಿನಲ್ಲಿ ಸಾಂಪ್ರದಾಯಿಕವಾಗಿ ಮಹಾರಾಜರು ಆಳ್ತಿದ್ದ ಕಾಲದಿಂದನೂ ಗೊಂಬೆ ಕೂಡಿಸಿ, ಅದಕ್ಕೆ ಪಟ್ಟದ ಗೊಂಬೆ ಕೂಡಿಸಿ, ಅದು ರಾಜಾರಾಣಿನ ಅಲ್ಲಿ ಕೂಡಿಸಿ, ಅದಕ್ಕಿಂತ ಮೊದಲು ನಾವು ಮುಖ್ಯವಾಗಿ ನಮ್ಮಲ್ಲಿ ಇಟ್ಟಿದ್ದೀವಿ ನೋಡಿ, ರಾಮ, ಸೀತೆ, ಲಕ್ಷ್ಮಣ ಮತ್ತು ವೆಂಕಟೇಶ ಮತ್ತು ಪದ್ಮಾವತಿ. ಅದನ್ನು ಅಂದರೆ ಆ ಬೊಂಬೆನಲ್ಲಿ ದೇವ್ರನ್ನ ಆವಾಹನೆ ಮಾಡಿ 9 ದಿವಸಗಳೂ ನಾವು ಮಹಾರಾಜರಕ್ಕೆ ಮರ್ಯಾದೆ ಕೊಟ್ಟು ಪೂಜಿಸೋದು ಒಂದು ವಾಡಿಕೆ. ಮತ್ತು ಅದೇ ಇದರೊಳಗೆ ಈ ನವರಾತ್ರಿನಲ್ಲಿ ನವದುರ್ಗೆಯನ್ನು ಪೂಜಿಸೋದು ಒಂದು ವಾಡಿಕೆ. ಸರಿಮ್ಮ, ಇದು ನೀವು ಈ ಸಂಪ್ರದಾಯನ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ? ನಾವು ಸುಮಾರು ಒಂದು 10-15 ವರ್ಷಗಳಿಂದ ಇದನ್ನ ಮನೆಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ನಿಮ್ಮ ಹಿಂದಿನವ್ರು ಯಾರಾದರೂ ಮಾಡ್ತಾ ಇದ್ರಲ್ಲ? ತಲಾಂತರದಿಂದ ನಮ್ಮ ತಾಯಿ ಮನೆಯಿಂದನೂ ನಡೀತಿತ್ತು. ನಾವು ಅದನ್ನು ಮುಂದುವರಿಸ್ಕೊಂಡು ಈಗ ನಮ್ಮ ಮನೆಯಲ್ಲಿ ಒಂದು 10-15 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದನ್ನೆಲ್ಲ ಎಲ್ಲಿಂದ ತರಿಸಿದ್ದು ಬೊಂಬೆಗಳೆಲ್ಲ? ಇದನ್ನೆಲ್ಲ ನಾವು ಟೂರ್ಗಳಿಗೆ ಬೇರೆ ಕಡೆ ಹೋದಾಗ ಎಲ್ಲೆಲ್ಲಿ ಚೆನ್ನಾಗಿ ಕಾಣುತ್ತೋ ತಕ್ಷಣ ಅದನ್ನಲ್ಲಿ ಪರ್ಚೇಸ್ ಮಾಡಿ ಅದನ್ನ ಕೂಡಿ ಹಾಕೋದು ಒಂದು. ಟೂರ್ ಹೋದಾಗ ತಂದು ಇಷ್ಟೊಂದು ಶೇಖರಣೆ ಮಾಡಿ ಎಲ್ಲೆಲ್ಲಿ ಚೆನ್ನಾಗಿ ಕಾಣುತ್ತೋ ಅದನ್ನ ತಂದಿಟ್ಕೊಳ್ಳೋದು ಒಂದು ವಾಡಿಕೆ. ಯಾಕೆಂದ್ರೆ ಬೊಂಬೆಗಳು ತುಂಬಾ ಸೂಕ್ಷ್ಮ, ಎಲ್ಲೇ ಒಂಚೂರು ಬಿದ್ದೋದ್ರೂ ಹೊಡೆದೋಗುತ್ತೆ. ಬಟ್ ನೀವು 10-15 ವರ್ಷದಿಂದ ಇದನ್ನು ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ದೀರಲ್ಲ, ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಧನ್ಯವಾದಗಳು. ಹಿಂಗೆ ಮುಂದುವರಿಸಿ, ದೇವರು ನಿಮಗೆ ಒಳ್ಳೇದು ಮಾಡಲಿ.